ನಮ್ಮ ಚಾನೆಲ್ ಪೇಜ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಟಿವಿ 12 ಕನ್ನಡ. ನಾನು ಭಾಸ್ಕರ್ ತೋಟಗೆರೆ. ಮತಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ, ಇವತ್ತಿನ ಚಿತ್ರಣ ಹೇಗಿದೆ ಅಂದರೆ ಚಿತ್ರಣವೇ ಆಗೋಗಿದೆ. ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ 2009, 2014 ಮತ್ತು 2019 ಲೋಕಸಭಾ ಚುನಾವಣೆಯ ಪರಿಸ್ಥಿತಿಗಳು ಹೇಗಿತ್ತು, ಯಾವೆಲ್ಲ ಪಕ್ಷಗಳು ಅಲ್ಲಿ ತಮ್ಮ ಆಧಿಪತ್ಯವನ್ನು ಸಾಧಿಸಿದರು, ಯಾವೆಲ್ಲ ನಾಯಕರು ತಮ್ಮ ಗೆಲುವನ್ನು ಈ ಒಂದು ಕ್ಷೇತ್ರದಲ್ಲಿ ಸಾಧಿಸಿದರು ಎನ್ನುವುದನ್ನು ಭಾಳ ಚುಟುಕಾಗಿ ವಿವರಿಸ್ತಾ ಹೋಗ್ತೀನಿ. 3 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಗೆಲುವನ್ನು ಯಾರೆಲ್ಲ ಸಾಧಿಸಿದರು ಎನ್ನುವುದನ್ನು ಭಾಳ ಚುಟುಕಾಗಿ ಹೇಳ್ತಾ ಹೋಗ್ತೀನಿ. 2009 ಲೋಕಸಭಾ ಚುನಾವಣೆಯಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಸ್ಪರ್ಧಿಸಿದರು, ಯಾವೆಲ್ಲ ಪಕ್ಷಗಳು ಇಲ್ಲಿ ಬಲಾಬಲವನ್ನು ಸಾಧಿಸಿದರು ಅಂದರೆ BJP ಮತ್ತು ಕಾಂಗ್ರೆಸ್ ಮತ್ತು JDS ಈ 3 ಪಕ್ಷಗಳ ನಡುವೆ 2009 ಲೋಕಸಭಾ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುತ್ತೆ. ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿಯವರು ಸ್ಪರ್ಧೆ ಮಾಡಿದರೆ, BJPಯಿಂದ ಅಶ್ವಥ್ ನಾರಾಯಣ್ ಅವರು ಸ್ಪರ್ಧೆಯನ್ನು ಮಾಡಿರ್ತಾರೆ, ಹಾಗೆ JDSನಿಂದ CR ಮನೋಹರ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಅಂತಿಮವಾಗಿ ವೀರಪ್ಪ ಮೊಯ್ಲಿಯವರು 3,90,500 ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಗೆಲುವನ್ನು ಸಾಧಿಸಿರ್ತಾರೆ. ಅದೇ ರೀತಿ BJPಯಿಂದ ಸ್ಪರ್ಧೆ ಮಾಡಿರೋದಂಥ CN ಅಶ್ವಥ್ ನಾರಾಯಣ್ ಅವರು 3,39,119 ಮತಗಳನ್ನು ಪಡೆದುಕೊಂಡು 2ನೇ ಸ್ಥಾನಕ್ಕೆ ದೂಡಲ್ಪಟ್ಟಿರ್ತಾರೆ. ಅದೇ ರೀತಿ JDSನಿಂದ CR ಮನೋಹರ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಅವರು ಪಡೆದುಕೊಂಡಂಥ ಮತ 1,86,075 ಮತಗಳನ್ನು ಪಡೆದುಕೊಂಡು 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ. ಅಂದರೆ ವೀರಪ್ಪ ಮೊಯ್ಲಿಯವರು 2009 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿರ್ತಾರೆ. ಇನ್ನು 2014 ಲೋಕಸಭಾ ಚುನಾವಣೆಯ ಚಿತ್ರಣ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ, 2014 ಲೋಕಸಭಾ ಚುನಾವಣೆಯಲ್ಲಿ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುತ್ತೆ. ಈ ಒಂದು ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಇದು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂಥ ಒಕ್ಕಲಿಗ ಸಮುದಾಯದ ಮತದಾರೇ ಹೆಚ್ಚು ಪ್ರಾಬಲ್ಯ ಹೊಂದಿರುವಂಥ ಈ ಒಂದು ಕ್ಷೇತ್ರದಲ್ಲಿ. ಸೊ ಹಾಗಾಗಿ 2014 ಲೋಕಸಭಾ ಚುನಾವಣೆಯಲ್ಲಿ HD ಕುಮಾರಸ್ವಾಮಿಯವರು ತಮ್ಮ ಏನು ಪರೀಕ್ಷೆಯ ತಮ್ಮ ಗೆಲುವಿನ ತಮ್ಮ ರಾಜಕೀಯ ಭವಿಷ್ಯದ ಒಂದು ಪಣಕ್ಕಿಟ್ಟು ಇಲ್ಲಿ ಸ್ಪರ್ಧೆ ಮಾಡಿರ್ತಾರೆ. ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ಒಂದು ಭಾರಿ ವಿಶ್ವಾಸದಿಂದ ಇಲ್ಲಿ ಸ್ಪರ್ಧೆ ಮಾಡಿರ್ತಾರೆ. ಹಾಗಾದರೆ ಗೆಲ್ತಾರಾ? ಇಲ್ಲ. HD ಕುಮಾರಸ್ವಾಮಿಯವರು 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ. ವೀರಪ್ಪ ಮೊಯ್ಲಿಯವರು ಈಗಲೂ ಕೂಡ 2009ರಲ್ಲೂ ಕೂಡ ಗೆಲುವನ್ನು ಸಾಧಿಸಿರ್ತಾರೆ. ಅದೇ ರೀತಿ 2014ರಲ್ಲೂ ಕೂಡ ಅವರ ಗೆಲುವಿನ ಮತಗಳ ಅಂತರ ಕೂಡ ಹೆಚ್ಚಾಗುತ್ತೆ. 2014ರಲ್ಲಿ ವೀರಪ್ಪ ಮೊಯ್ಲಿಯವರು ಗೆಲುವನ್ನು ಸಾಧಿಸಿರ್ತಾರೆ. 4,24,800 ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಗೆಲುವನ್ನು ಸಾಧಿಸಿರ್ತಾರೆ. ಅದೇ ರೀತಿ BJPಯಿಂದ BN ಬಚ್ಚೇಗೌಡರು ಹಿರಿಯ ಮುತ್ಸದ್ದಿಗಳು ಅವರು ಕೂಡ ಸ್ಪರ್ಧೆ ಮಾಡಿರ್ತಾರೆ. 2ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ. ಅವರು ಪಡೆದುಕೊಂಡಂಥ ಮತ 4,15,280 ಮತಗಳನ್ನು ಪಡೆದುಕೊಳ್ತಾರೆ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿಯವರು JDSನಿಂದ ಸ್ಪರ್ಧೆ ಮಾಡಿರ್ತಾರೆ. 3,46,339 ಮತಗಳನ್ನು ಪಡೆದುಕೊಂಡು 3ನೇ ಹಂತಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ. ಇನ್ನು ಇದು 2014 ಲೋಕಸಭಾ ಚುನಾವಣೆಯ ಸ್ಥಿತಿಗತಿ. ಇನ್ನು 2019 ಲೋಕಸಭಾ ಚುನಾವಣೆಯಲ್ಲಿ ಯಾವೆಲ್ಲ ನಾಯಕರು ಗೆಲುವನ್ನು ಸಾಧಿಸಿದರು, ಯಾವೆಲ್ಲ ಪಕ್ಷಗಳು ತಮ್ಮ ಬಲಾಬಲವನ್ನು ಕಣಕ್ಕಿಟ್ಟಿದ್ರು ಅನ್ನೋದನ್ನು ನೋಡೋದಾದರೆ, ಇಲ್ಲೂ ಕೂಡ ಒಂದು ರೀತಿ ತ್ರಿಕೋನ ಸ್ಪರ್ಧೆಯನ್ನು ಏರ್ಪಟ್ಟಿರಲಿಲ್ಲ. BSPಯಿಂದ CS ದ್ವಾರಕನಾಥ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಸೊ ಇಲ್ಲೇನು ತ್ರಿಕೋನ ಸ್ಪರ್ಧೆಯನ್ನು ಏರ್ಪಟ್ಟಿರೋದಿಲ್ಲ. ಬಟ್ ಅವರು ಕೂಡ ಒಂದಷ್ಟು ಮತಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ. BN ಬಚ್ಚೇಗೌಡರು BJPಯಿಂದ ಅಗೇನ್ ಸ್ಪರ್ಧೆ ಮಾಡಿರ್ತಾರೆ. ವೀರಪ್ಪ ಮೊಯ್ಲಿ ಇವರಿಬ್ಬರ ನಡುವೆ ನೇರ ಹಣಾಹಣಿ, ಜಿದ್ದಾಜಿದ್ದಿನ ಕಳೆದ ಬಾರಿ 2019 ಚುನಾವಣೆಯಲ್ಲಿ. ಸೊ ಆದರೂ ಕೂಡ BN ಬಚ್ಚೇಗೌಡರು ಸತತವಾಗಿ ಸೋಲ್ತಾ ಬಂದಿರ್ತಾರೆ. ಇಲ್ಲಿ ಸೋಲಿನ ಒಂದು ಜಿದ್ದನ್ನು, ಈ ಒಂದು ಸೋಲಿನ ಸೇಡನ್ನು ಇಲ್ಲಿ ವೀರಪ್ಪ ಮೊಯ್ಲಿಯವರ ಮೇಲೆ ಗೆಲ್ಲುವ ಮೂಲಕ ಸೋಲಿನ ಸೇಡನ್ನು ಇಲ್ಲಿ ತೀರಿಸಿಕೊಂಡು ಗೆಲುವನ್ನು ಸಾಧಿಸುವಲ್ಲಿ ಸಫಲರಾಗ್ತಾರೆ. ಈ ಸಂದರ್ಭದಲ್ಲಿ 2014 ಲೋಕಸಭಾ ಚುನಾವಣೆಯಲ್ಲಿ ಇವರು ಪಡೆದುಕೊಂಡಂಥ ಬರೋಬ್ಬರಿ ಮತಗಳು 7,45,912 ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಅಭೂತಪೂರ್ವವಾದಂಥ ಒಂದು ಗೆಲುವನ್ನು ಸಾಧಿಸ್ತಾರೆ. ವೀರಪ್ಪ ಮೊಯ್ಲಿ ಪಡೆದುಕೊಂಡಂಥ ಮತಗಳು 5,63,802 ಮತಗಳನ್ನು ಪಡೆದುಕೊಂಡಿರ್ತಾರೆ. ಇನ್ನು BSPಯಿಂದ ದ್ವಾರಕನಾಥ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಅವರು 2,03,446 ಮತಗಳನ್ನು ಪಡೆದುಕೊಂಡು 3ನೇ ಸ್ಥಾನಕ್ಕೆ ದೂಡಲ್ಪಟ್ಟಿರ್ತಾರೆ. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 3 ಟರ್ಮ್ನ ಒಂದು ಚಿತ್ರಣ ಆಗಿರುತ್ತೆ. ಈಗಿನ ಸ್ಥಿತಿಗತಿ ಹೇಗಿದೆ, 2014 ಲೋಕಸಭಾ ಚುನಾವಣೆಯ ಸ್ಥಿತಿಗತಿ ಟೋಟಲಿ ಚಿತ್ರಣ ಆಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಈ ಬಾರಿ ಮತ್ತೆ ಕಣಕ್ಕಿಳಿದಿರುವಂಥದ್ದು
ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಮಾಜಿ ಮಂತ್ರಿಗಳು ಕೂಡ ಕಾಂಗ್ರೆಸ್ಸಿಂದ ವಲಸೆ ಬಿ ಜೆ ಪಿಗೆ ಬಂದಂಥ ನಾಯಕರು. ಅದೇ ಒಂದು ಕಾರಣಕ್ಕೆ ಸ್ವಪಕ್ಷೀಯರಿಂದಲೇ ಅಂದರೆ ಬಿ ಜೆ ಪಿಯ ನಾಯಕರಿಂದಲೇ ಪಕ್ಕದ ಕ್ಷೇತ್ರ ಯಲಹಂಕ ಏನು ಎಮ್ ಎಲ್ ಎ ವಿಶ್ವನಾಥ್ ಇವರಿದ್ದಾರೆ. ಸೊ ಅವರು ಕೂಡ ಬಿ ಜೆ ಪಿಯ ಪ್ರಬಲ ನಾಯಕರು. ಅವರು ಕೂಡ ತನ್ನ ಮಗನಿಗೆ ಲೋಕಸಭಾ ಚುನಾವಣೆಯಿಂದ ಬಿ ಜೆ ಪಿಯಿಂದ ಟಿಕೆಟ್ ಕೊಡಿಸ್ಬೇಕಂತೇಳಿ ದಿಲ್ಲಿ ನಾಯಕರಿಂದ ರಾಜ್ಯ ನಾಯಕರ ಹಾದಿಯಾಗಿ ಸಾಕಷ್ಟು ಶತಪ್ರಯತ್ನ ಪಡ್ತಾರೆ. ಬಟ್ ಆದರೂ ಕೂಡ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಬಿ ಜೆ ಪಿಯಿಂದ ಟಿಕೆಟ್ ಗಿಟ್ಟಿಸ್ಕೊಳ್ಳುವಲ್ಲಿ ಸಫಲರಾಗಿರುವಂಥದ್ದು. ಸೊ ಇದೇ ಕಾರಣಕ್ಕೆ ಸ್ವಪಕ್ಷೀಯರಿಂದಲೇ ಗೋ ಬ್ಯಾಕ್ ಸುಧಾಕರ್ ಎನ್ನುವಂಥ ವಿರೋಧವನ್ನು ಒಂದು ಪ್ರತಿಭಟನೆಯನ್ನು ಎದುರಿಸಬೇಕಾದಂಥ ದುಸ್ಥಿತಿ ಬಂದಿರುವುದು ಡಾಕ್ಟರ್ ಕೆ ಸುಧಾಕರ್ಗೆ. ಸೊ ಇಲ್ಲಿ ಮತ್ತೊಂದು ಏನಂದರೆ, ಇಲ್ಲಿ ಈ ಮುಜುಗರಕ್ಕೆ ಒಂದು ರೀತಿ SR ವಿಶ್ವನಾಥ್ ಅವರು ಪ್ರತಿಭಟನೆ ಅವರ ಬೆಂಬಲಿಗರು ಏನು ಪ್ರತಿಭಟನೆ ಮಾಡುವ ಮೂಲಕ ಸ್ವಪಕ್ಷರಿಂದಲೇ ಮುಜುಗರಕ್ಕೀಡಾದರೆ, ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ ಹಾವಳಿ ಈ ಒಂದು ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸೋಲಿನ ರುಚಿಯನ್ನು ಪ್ರದೀಪ್ ಈಶ್ವರ್ ಅವರು ತೋರಿಸಿರುವಂಥದ್ದು. ಅದೇ ರೀತಿ ಈ ಬಾರಿ ತೊಡೆತಟ್ಟಿ ನಿಂತಿರುವಂಥ ಪ್ರದೀಪ್ ಈಶ್ವರ್ ಅವರು ಅದೆಂಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಾರೆ ಡಾಕ್ಟರ್ ಕೆ ಸುಧಾಕರ್ ನೋಡೇ ಬಿಡ್ತೀನಿ ಅಂತೇಳಿ ನಿನ್ನೆ ಕೂಡ ಒಂದಷ್ಟು ಪ್ರೆಸ್ ಮೀಟ್ ಮಾಡಿ ಅವರ ಮೇಲೆ ಮಾತಿನ ಬಾಣದ ಹರಿಯನ್ನು ಬಿಟ್ಟಿರುವಂಥದ್ದು ಏನು ಪ್ರದೀಪ್ ಈಶ್ವರ್ ಅವರು. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ 8 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಷ್ಟು ಕಾಂಗ್ರೆಸ್ನ ಎಮ್ ಎಲ್ ಎಗಳಿದ್ದಾರೆ, ಎಷ್ಟು ಬಿ ಜೆ ಪಿ ಎಮ್ ಎಲ್ ಎಗಳಿದ್ದಾರೆ, ಇನ್ನು ಯಾವೆಲ್ಲ ಬಲಾಬಲಗಳು ಹೇಗಿದೆ, ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ಲೋದಕ್ಕೆ ಪೂರಕವಾದಂಥ ವಾತಾವರಣ ಇದೆಯಾ, ಇನ್ನು ಕಾಂಗ್ರೆಸ್ಸಿಂದ ಟಿಕೆಟ್ ಫೈನಲ್ ಆಗಿಲ್ಲ, ರಕ್ಷಾರಾಮಯ್ಯ ಅವರು ಆಗಬಹುದು, ನಿರೀಕ್ಷೆ ಇದೆ ಎಲ್ರಿಗೂ ಕೂಡ. ಸುಧಾಕರ್ಗೆ ಮಾತ್ರ ಫೈನಲ್ ಆಗಿದೆ. ಸೊ 8 ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ವ್ಯಾಪ್ತಿಗೆ ಒಳಪಡುತ್ತೆ. ಆದರೂ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಬಿ ಜೆ ಪಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಇನ್ನು ಒಂದು ಕ್ಷೇತ್ರ ಇಂಡಿಪೆಂಡೆಂಟ್ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ KH ಪುಟ್ಟಸ್ವಾಮಿ ಗೌಡರು ಇಂಡಿಪೆಂಡೆಂಟಿಂದ ಗೆದ್ದಿರ್ತಾರೆ. ಬಾಗೇಪಲ್ಲಿಯಲ್ಲಿ ಏನು ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿರ್ತಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರದೀಪ್ ಈಶ್ವರ್ ಗೆಲುವನ್ನು ಸಾಧಿಸಿರ್ತಾರೆ. ಯಲಹಂಕ SR ವಿಶ್ವನಾಥ್ ಅವರು ಈ ಬಾರಿ ತನ್ನ ಮಗನಿಗೆ ಟಿಕೆಟ್ ಕೊಡಿಸ್ಬೇಕಂತೇಳಿ ಹರಸಾಹಸಪಟ್ಟರು. ಬಟ್ ಕಡೆಗಾಲದಲ್ಲಿ ಸಾಧ್ಯವಾಗಲಿಲ್ಲ. ಸುಧಾಕರ್ಗೆ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಸುಧಾಕರ್ ಸಫಲರಾಗಿದ್ದಾರೆ. SR ವಿಶ್ವನಾಥ್ ಯಲಹಂಕದಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಇದ್ದಾರೆ. ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡರು ಕಾಂಗ್ರೆಸ್ನ ಯುವ ನಾಯಕ, ಭರವಸೆ ನಾಯಕ ಶರತ್ ಬಚ್ಚೇಗೌಡರು ಇದ್ದಾರೆ. ದೇವನಹಳ್ಳಿಯಿಂದ KH ಮುನಿಯಪ್ಪ ಕಾಂಗ್ರೆಸ್, ಸೊ ಇವರಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಧೀರಜ್ ಮುನ್ರಾಜು ಬಿ ಜೆ ಪಿ ಹೊಸದಾಗಿ ಯುವಕ, ಈಗ ಗೆದ್ದಿರುವಂಥ ನಾಯಕ. ಕಾಂಗ್ರೆಸ್ನ ಮುಷ್ಟಿಯಲ್ಲಿದ್ದಂಥ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನು ಧೀರಜ್ ಮುನ್ರಾಜು ಗೆಲ್ಲುವಲ್ಲಿ ಸಫಲರಾದರು. ಅದೇ ರೀತಿ ನೆಲಮಂಗಲದಲ್ಲಿ ಶ್ರೀನಿವಾಸ್ ಕಾಂಗ್ರೆಸ್, SC ಮುಖಂಡರು, SC ದಲಿತರು, ಸೊ ಇವರು ಕೂಡ ಯುವಕರಿದ್ದಾರೆ. ಸಾಕಷ್ಟು ಉತ್ಸಾಹ ಯುವಕರಿದ್ದಾರೆ. ಸಾಕಷ್ಟು ಕ್ಷೇತ್ರದಲ್ಲಿ ಕೆಲಸ ಕೂಡ ಮಾಡ್ತಾ ಆ್ಯಕ್ಟಿವ್ ಆಗಿರುವಂಥ ಶಾಸಕರು. ಅಂದಾಗಿ ಆಗಲೇ ಹೇಳಿದಂತೆ 8 ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ ಇದೆ, 2ರಲ್ಲಿ ಬಿ ಜೆ ಪಿ ಇದೆ, 1 ಇಂಡಿಪೆಂಡೆಂಟ್ ಇದೆ. ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನೋದನ್ನು ಮೇಲ್ನೋಟಕ್ಕೆ ನೋಡೋದಾದರೆ ಕಾಂಗ್ರೆಸ್ನ ಯಾವುದೇ ಅಭ್ಯರ್ಥಿ, ಯಾರೇ ಅಭ್ಯರ್ಥಿ ನಿಂತರೂ ಕೂಡ ಗೆದ್ದು ಬಿಡ್ತಾರೆ. ಯಾಕಂದರೆ 5 ಕಾಂಗ್ರೆಸ್ ಇದೆ, 2 ಬಿ ಜೆ ಪಿ ಇದೆ, 1 ಇಂಡಿಪೆಂಡೆಂಟ್ ಇದೆ ಅಂತೇಳಿ ಮೇಲ್ನೋಟಕ್ಕೆ ನೋಡೋದು. ಆದರೂ ಕೂಡ ಒಳಗಡೆ ಅಷ್ಟು ಸುಲಭವಿಲ್ಲ. ಯಾಕಂದರೆ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಕ್ಕಲಿಗ ಸಮುದಾಯದ ಮತದಾರರೇ ಹೆಚ್ಚು ಇರುವುದರಿಂದ ಅವರೇ ನಿರ್ಣಾಯಕರು ಇಲ್ಲಿ. ಸೊ ಅದೇ ಕಾರಣಕ್ಕೆ ಏನು BN ಬಚ್ಚೇಗೌಡರು ಗೆದ್ರಾ ಅಂತ ಹೇಳಿದ್ರೆ ಬಹುಶಃ ಹೌದು ಇರ್ಬೋದು. ಒಕ್ಕಲಿಗ ಸಮುದಾಯದ BN ಬಚ್ಚೇಗೌಡರು ಅದೇ ಕಾರಣಕ್ಕೆ ಗೆದ್ದಿರ್ಬೋದು. ಈ ಬಾರಿ ಜಾತಿ ಲೆಕ್ಕಾಚಾರದ ಒಂದು ರೀತಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಹಿಂದಿನ ಚಿತ್ರಣ ನೋಡೋದಾದರೆ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಇಲ್ಲಿ ಗೆದ್ದಿರುವಂಥ ಅಭ್ಯರ್ಥಿಗಳು ಯಾರೂ ಇಲ್ಲ. ಸೊ ಈ ಬಾರಿ ಒಂದಷ್ಟು JDSನ ಅವ್ರದ್ದೇ ಆದಂಥ ಒಂದು ಒಕ್ಕಲಿಗ ಸಮುದಾಯದ ಒಂದಷ್ಟು ಮತಗಳು ಕಬಳಿಸುವ ಮೂಲಕ ಏನು BJP ಮತ್ತು JDS ಈಗ ಹೊಂದಾಣಿಕೆ ಮಾಡಿಕೊಂಡಿರುವಂತೆ ಡಾಕ್ಟರ್ ಕೆ ಸುಧಾಕರ್ಗೆ ಗೆಲುವನ್ನು ಸಾಧಿಸುವಲ್ಲಿ ಎಲ್ಲೋ ಒಂದು ರೀತಿ ಪೂರಕವಾದಂಥ ವಾತಾವರಣ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಹಾಗೆ ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಈಗಲೂ ಕೂಡ ಈ ಕ್ಷಣಕ್ಕೂ ಕೂಡ ನಮಗೆ ಪ್ರದೀಪ್ ಈಶ್ವರ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ನಡುವೆ ಹಣಾಹಣಿ ಇದೆಯಾ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು. ಸೊ ಇದೆಲ್ಲ ಏನೇ ಇದ್ರೂ ಅಂತಿಮವಾಗಿ ಏನೇ ಲೆಕ್ಕಾಚಾರ ಇದ್ದರೂ ಕೂಡ JDS BJP ಒಂದಾಗಿ ಡಾಕ್ಟರ್ ಕೆ ಸುಧಾಕರ್ ಗೆದ್ದೇ ಬಿಡ್ತಾರೆ ಅಂತ ಇಲ್ಲಿ ಹೇಳೋದಕ್ಕೂ ಬರೋದಿಲ್ಲ. ಹಾಗೆ ಸೋಲ್ತಾರೆ ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಅಂತಿಮವಾಗಿ ಮತದಾರರೇ ನಿರ್ಣಯ ಮಾಡಬೇಕು. ಹಾಗಾದರೆ ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲ್ಲಬಹುದು? ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಲೋಕಸಭಾ ಚುನಾವಣೆಯ ಕ್ಷೇತ್ರದ ಸಂಕ್ಷಿಪ್ತ ಮಾಹಿತಿ ಹೊತ್ತು ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾ ಇರಿ News 12 ಕನ್ನಡ. TV 12 ಕನ್ನಡ,
ಇದು ಕನ್ನಡಿಗರ ಧ್ವನಿ.